ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ವಿಚಾರ ಸ್ವಪಕ್ಷವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದ ಬಿಆರ್ ಪಾಟೀಲ್. ಹಿರಿಯ ಶಾಸಕನ ನಡೆಯಿಂದ ಪದೇ ಪದೇ ಮುಜುಗರವನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವಿಪಕ್ಷಕ್ಕೆ ಅಸ್ತ್ರವನ್ನ ನೀಡಿದ್ದಾರೆ ತಮ್ಮದೇ ಪಕ್ಷದ ಶಾಸಕ. ಸರ್ಕಾರ ರಚನೆಯ ವೇಳೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ. ತಮ್ಮದೇ ಲೆಟರ್ ಹೆಡ್ನಲ್ಲಿ ಶಾಸಕರ ಸಹಿ ಹಾಕಿ ಅಸಮಾಧಾನವನ್ನ ತೋರಿಸಲಾಗಿತ್ತು. ಬಳಿಕ ಸಿಎಂ ಸಲಹೆಗಾರರಿಗೆ ಬಿಆರ್ ಪಾಟೀಲ್ ನೇಮಕ ಆಗ್ತಾರೆ. ಸದನದಲ್ಲೂ ಮಾತನಾಡಿ ಮುಜುಗರವನ್ನ ತಂದಿದ್ರು ಬಿಆರ್ ಪಾಟೀಲ್. ಆ ಬಳಿಕ ಸಿಎಂ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ. ನಂತರ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನ ಸಿಗುತ್ತೆ. ಇದೀಗ ಮನೆ ಮಂಜೂರಾತಿಗೆ ಭ್ರಷ್ಟಾಚಾರ ಅಂತ ಆಡಿಯೋ ವೈರಲ್ ಆಗಿದೆ. ಸರ್ಕಾರಕ್ಕೆ ಪದೇ ಪದೇ ಡ್ಯಾಮೇಜ್ ಮಾಡುವಂತ ಕೆಲಸ ಇವ್ರ ಕಡೆಯಿಂದ ಆಗ್ತಾ ಇದೆ. ಹಂಗಾಗಿ ಹೈಕಮಾಂಡ್ ವರದಿ ಕೇಳ್ತಾ ಇದೆ. ಏನವ್ರ ಕತೆ, ವರದಿ ಕೊಡಿ ಅಂತ ಕೇಳ್ತಾ ಇದೆ. ಈಗ ವರದಿಯನ್ನ ಕೊಡ್ಬೇಕಾಗತ್ತೆ. ಯಾಕೆ ಹೋಗಿ ಬಂದು ಸ್ವಪಕ್ಷದವರೇ ಮುಜುಗರ ಅನುಭವಿಸುವಂತೆ ಮಾತನಾಡ್ತಾ ಇದ್ದಾರೆ. ಗೊತ್ತಿದ್ದು ಮಾತಾಡ್ತಿದ್ದಾರೋ, ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೋ, ಸತ್ಯವನ್ನೇ ಮಾತಾಡ್ತೀನಿ ಅಂತ ಹೀಗೆಲ್ಲ ಮಾಡಿ ಎಡವಟ್ಟು ಮಾಡ್ತಾ ಇದ್ದಾರೋ, ಇವು ಬಿಜೆಪಿ ಮತ್ತು JDSಗೆ ಅಸ್ತ್ರ ಕೊಟ್ಟಂಗೆ ಯಾಕೆ ಪದೇ ಪದೇ ಸಂಕಷ್ಟಕ್ಕೆ ಪಕ್ಷವನ್ನ ದೂಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಹೈಕಮಾಂಡ್ ನಾಯಕರು ಕೇಳ್ತಾ ಇದ್ದಾರೆ. ಈಗಾಗಲೇ ಸಿಎಂ ಮಾತುಕತೆಗೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಮಾತನಾಡಿಕೊಂಡು ಬಗೆಹರಿಸ್ಕೊಳ್ಳೋಣ, ಅದೇನು ಸಮಸ್ಯೆ ಅಂತ ಕೇಳಿದ್ದಾರೆ. ಇದರ ಬೆನ್ನಲ್ಲೇ ಹೈಕಮಾಂಡ್ ಕೂಡ ವರದಿ ಕೇಳ್ತಾ ಇದೆ. ಯಾಕೆ ಇವರು ಪದೇ ಪದೇ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ? ಬಿಆರ್ ಪಾಟೀಲ್ ಅವರ ಸಮಸ್ಯೆಗೇನು? ಯಾವುದೇ ಅಧಿಕಾರ ಕೊಟ್ಟರು, ಯಾವುದೇ ಸ್ಥಾನಮಾನವನ್ನು ಅನುಭವಿಸ್ತಾ ಇದ್ರು ಕೂಡ ಸರ್ಕಾರಕ್ಕೆ ಮುಜುಗರ ಆಗುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೈಕಮಾಂಡ್ ನಾಯಕರು ಕೇಳ್ತಾ ಇರೋದು. ಸಿಎಂ ಇವ್ರ ಜೊತೆಗೆ ಮಾತಾಡಿದ ನಂತರ ವರದಿ ಕಳಿಸ್ತಾರೋ, ಮುಂಚಿತವಾಗಿ ವರದಿ ಕಳಿಸ್ತಾರೋ, ಹೈಕಮಾಂಡಿಂದ ಬಿಜೆಪಿಯಲ್ಲಿ ಕೆಲವೊಂದಷ್ಟು ಶಿಸ್ತಿನ ಕ್ರಮ ಅಂತ ಆಯ್ತಲ್ಲ, ಆ ಥರ ಇಲ್ಲೂ ಆಗತ್ತಾ ಆ ಪ್ರಶ್ನೆ ಇದೆ. ಯಾಕಂದರೆ ತಮ್ಮದೇ ಪಕ್ಷವನ್ನು ಮುಜುಗರಕ್ಕೆ ಒಮ್ಮೆ ಅಲ್ಲ, ಎರಡನೇ ಬಾರಿ ಅಲ್ಲ, ಹಲವು ಬಾರಿ ಈಡು ಮಾಡ್ತಾ ಇರುವಂಥದ್ದು ಬಿಆರ್ ಪಾಟೀಲ್ ಅವರು. ಬಿಆರ್ ಪಾಟೀಲ್ ಅವರ ಕಾರ್ಯವೈಖರಿಯ ಬಗ್ಗೆ ತೀವ್ರ ರೀತಿಯಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸ್ವಪಕ್ಷದ ಸಚಿವರುಗಳೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಸುಮ್ಮನೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳೋದಲ್ಲ, ಹಂಗೇನಾದರೂ ನಡೀತಾ ಇದ್ರೆ ಅದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ಕೊಂಡಿದ್ರು. ಸಾಕ್ಷಿ ಎಲ್ಲ ಇದೆ ಅಂತಾನೆ ಹೇಳಿದರು. ಇದೀಗ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ತೀವ್ರ ಮುಜುಗರ ತರಿಸಿದೆ. ಹೀಗಿರಬೇಕಾದ್ರೆ ಹೈಕಮಾಂಡ್ ನಾಯಕರು ವರದಿ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗ ಒಮ್ಮೆ ಅಲ್ಲ, ಇದು ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಪದೇ ಪದೇ ಸ್ವಪಕ್ಷಕ್ಕೆ ಮುಜುಗರ ತರುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು ಬಿಆರ್ ಪಾಟೀಲ್. ಈಗ ಹೈಕಮಾಂಡ್ ನಾಯಕರು ವರದಿ ಕೇಳಿದೆ, ಯಾವಾಗ ವರದಿ ಕೊಡ್ಬೋದು, ಏನಾಗ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ? ನೀತಿ ವಸತಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಿಆರ್ ಪಾಟೀಲ್ ಧ್ವನಿ ಎತ್ತಿರುವಂತದ್ದು. ವಸತಿ ಸಚಿವರ ಆಪ್ತ ಕಾರ್ಯದರ್ಶಿಗೆ ಫೋನ್ ಕರೆ ಮಾಡಿದಂತ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದಂತ ಒಂದು ಆರೋಪದ ಒಂದು ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಅದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೆ ಸ್ವಪಕ್ಷದ ಶಾಸಕರಿಂದಲೇ ಮುಜುಗರಕ್ಕೆ ಒಳಗಾಗ್ತಾ ಇರುವಂತದ್ದು. ಒಂದು ಕಡೆ ಬಿಜೆಪಿ JDS ಆರೋಪ ಮಾಡಿದ್ರೆ ಅದಕ್ಕೆ ಪಕ್ಷಕ್ಕೆ ವಿಪಕ್ಷಗಳ ಕೆಲಸ ಅದು ಪಾಡಿಗೆ ಅದು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಸ್ವಪಕ್ಷದ ನಾಯಕರೇ ಸರ್ಕಾರದ ವಿರುದ್ಧ, ತಮ್ಮ ಇಲಾಖೆಗಳ ವಿರುದ್ಧ ಒಂದು ಆರೋಪವನ್ನ ಮಾಡಿರೋದು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ, ಜೊತೆಗೆ ಪದೇ ಪದೇ ಡ್ಯಾಮೇಜ್ ಆಗುವಂತ ಹೇಳಿಕೆಗಳನ್ನ ಶಾಸಕ ಬಿಆರ್ ಪಾಟೀಲ್ ಕೊಡ್ತಾ ಇರೋಂಥದ್ದು. ಈ ಹಿಂದೆ ಕೂಡ ಸಚಿವರ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು, ತಮ್ಮದೇ ಆದ ಒಂದು ಲೆಟರ್ ಹೆಡ್ ಅಲ್ಲಿ ಶಾಸಕರ ಸಹಿಯನ್ನ ಹಾಕಿ ಅದನ್ನ ಮುಜುಗರಕ್ಕೆ ಈಡಾಗುವಂತೆ ಮಾಡಿದ್ರು. ಅಂದ್ರೆ ಸಚಿವರ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಸಚಿವರು ನಮ್ಮ ಮನವಿಗಳಿಗೆ ಸ್ಪಂದಿಸ್ತಾ ಇಲ್ಲ ಎಂಬ ಆರೋಪಗಳನ್ನ ಮಾಡಿದ್ದು, ಇದು ಸಹ ಸಾಕಷ್ಟು ಸರ್ಕಾರಕ್ಕೆ ಮುಜುಗರ ತರುವಂತ ಒಂದು ವಿಚಾರ ಆಗಿತ್ತು. ಆನಂತರ ಪಕ್ಷದ ವಿರುದ್ಧ ಸದನದ ಒಳಗೆ ಮತ್ತು ಹೊರಗೆ ತಮ್ಮದೇ ಆದಂತ ಹೇಳಿಕೆಯನ್ನ ಕೊಡ್ತಾ ಇದ್ರು. ಅದು ಕೂಡ ಸರ್ಕಾರಕ್ಕೆ ಪದೇ ಪದೇ ಮುಜುಗರವನ್ನ ಉಂಟು ಮಾಡ್ತಾ ಇತ್ತು. ಈ ಎಲ್ಲದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಮುಂದೆ ಹೋಗಿ ಸಿಎಂ ರಾಜಕೀಯ ಸಲಹೆಗಾರನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ರು. ಆದ್ರೆ ಮತ್ತೆ ತಮ್ಮ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಸಾಕಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ರು. ಹಲವು ವಿಚಾರಗಳನ್ನ ಇಟ್ಕೊಂಡು ಸಿಎಂ ರಾಜಕೀಯ ಸಲಹೆಗಾರರ ಸ್ಥಾನಕ್ಕೂ ಕೂಡ
ಬಿ ಆರ್ ಪಾಟೀಲ್ ಅವರು ಒಂದು ತಮ್ಮ ರಾಜೀನಾಮೆಯನ್ನ ಕೊಟ್ಟಿದ್ರು. ಆ ಬಳಿಕ ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಒಂದಷ್ಟು ಸುಮ್ಮನಿರಿಸುವ ಕೆಲಸವನ್ನ, ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರದ ನಾಯಕರು ಮಾಡಿದ್ರು. ಆದ್ರೆ ಇದು ಯಾವುದಕ್ಕೂ ಕೂಡ ಮನ್ನಣೆ ಹಾಕದಂತ ಬಿ ಆರ್ ಪಾಟೀಲ್ ಅವರು ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಅಂದ್ರೆ ಬಡವರಿಗೆ ಮನೆಗಳನ್ನು ನೀಡುವ ಒಂದು ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಹಣವನ್ನ ಪಡೀತಾ ಇದ್ದಾರೆ, ಮನೆಗಳನ್ನ ಕೊಡೋದಕ್ಕೆ ಹಣವನ್ನ ಪಡೀತಾ ಇದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಬಿ ಆರ್ ಪಾಟೀಲ್ ಹಾಕಿರುವ ಒಂದು ಹೊಸ ಬಾಂಬ್ ಅಂದ್ರೆ ಆಡಿಯೋ ವೈರಲ್ ಸಾಕಷ್ಟು ಚರ್ಚೆ ಮಾಡ್ತಾ ಇದೆ. ಒಂದು ಕಡೆ ಇದಕ್ಕೆ ಸ್ಪಷ್ಟನೆ ಕೇಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಖುದ್ದು ಬಿ ಆರ್ ಪಾಟೀಲ್ ಅವ್ರಿಗೆ ಒಂದು ಕರೆಯನ್ನ ಮಾಡ್ತಾರೆ, ಬಂದು ಭೇಟಿಯಾಗಿ ಎಂದು ಹೇಳ್ತಾರೆ. ಅದೇ ಕಾರಣಾಂತರಗಳಿಂದ ಕೆಲಸದ ಒಂದು ನಿಮಿತ್ತ ನಾನು ಬರೋದಕ್ಕಾಗೋದಿಲ್ಲ, 25ನೇ ತಾರೀಕು ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಅನ್ನೋದು ಕೂಡ ಬಿ ಆರ್ ಪಾಟೀಲ್ ಅವರು ಸ್ವತಃ ಅವರೇ ಹೇಳಿರುವಂತದ್ದು. ಹಾಗಾಗಿ ಒಂದು ಕಡೆ ಸಾಕಷ್ಟು ವಿಚಾರಗಳನ್ನ ಇಟ್ಟುಕೊಂಡು ಅಂದ್ರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೂ ಸಂಬಂಧಪಟ್ಟಂತೆ ಬಿ ಆರ್ ಪಾಟೀಲ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರು. ಈ ಎಲ್ಲಾ ವಿಚಾರಗಳು ಸಹ ಸರ್ಕಾರಕ್ಕೆ ಪದೇ ಪದೇ ಡ್ಯಾಮೇಜ್ ಆಗ್ತಾ ಇದೆ. ಒಂದು ಕಡೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸ್ವಪಕ್ಷ ಶಾಸಕರೇ ವಿಪಕ್ಷಗಳಿಗೆ ಒಂದು ಬ್ರಹ್ಮಾಸ್ತ್ರವನ್ನ ಕೊಟ್ಟು ಹೋರಾಟಕ್ಕೆ ಕರೆ ನೀಡುವಂತಾಗಿರುವಂತದ್ದು. ಹಾಗಾಗಿ ಈ ಆಡಿಯೋ ವೈರಲ್ ಅಂದ್ರೆ ಬಿ ಆರ್ ಪಾಟೀಲ್ ಮಾತನಾಡಿರುವ ಒಂದು ಆಡಿಯೋ ಈಗ ಹೈಕಮಾಂಡ್ ನಾಯಕರ ಗಮನ ಸೆಳೆದಿದೆ. ಇದಕ್ಕೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಯಾಕೆಂದ್ರೆ ಪದೇ ಪದೇ ಇಂಥ ಹೇಳಿಕೆಗಳು ಪಕ್ಷದ ನಾಯಕರೇ ಕೊಡ್ತಾ ಇದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ಕೆಲಸವನ್ನ ವಿಪಕ್ಷಗಳು ಒಂದು ಆರಾಮದಾಯಕವಾಗಿ ಮಾಡ್ತವೆ. ಹಾಗಾಗಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ಬೇಕು. ಯಾವ ಇಲಾಖೆಗಳಲ್ಲಿ ಈ ತರ ಎಲ್ಲ ನಡೀತಾ ಇದೆ ಅನ್ನೋದು ಹೈಕಮಾಂಡ್ ಈಗ ಸಾಕಷ್ಟು ಒಂದು ಚರ್ಚೆ ಮಾಡ್ತಾ ಇದೆ. ಇದರ ವರದಿಯನ್ನ ಪಡೆಯೋದಕ್ಕೆ ಈಗ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು. ಹಾಗಾಗಿ ಬಿ ಆರ್ ಪಾಟೀಲ್ ಅವರ ಒಂದು ಆಡಿಯೋ ವೈರಲ್ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜಕೀಯ ವಲಯದಲ್ಲಿ ಅಷ್ಟೆಲ್ಲ ಕಾಂಗ್ರೆಸ್ಗೆ ಸಾಕಷ್ಟು ಒಂದು ಡ್ಯಾಮೇಜ್ ಆಗ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವ ಒಂದು ನಡೆಯನ್ನ ಇಡ್ತಾರೆ, ಯಾವ ರೀತಿ ಒಂದು ತಮ್ಮ ಆ ಮಾಹಿತಿಯನ್ನ ಅಂದ್ರೆ ಬಿ ಆರ್ ಪಾಟೀಲ್ ಹೇಳಿರುವಂತದ್ದು, ನಾನು ಸಿಎಂ ಅವ್ರನ್ನ ಭೇಟಿಯಾಗಿ ನನ್ನಲ್ಲಿರುವಂತಹ ಎಲ್ಲಾ ಮಾಹಿತಿಗಳನ್ನ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿರೋದು. ಹಾಗಾಗಿ ಬಿ ಆರ್ ಪಾಟೀಲ್ ಯಾವ ದಾಖಲೆಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.